ಹಾಯ್ ಹಲೋ ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ಬೆಳಗ್ಗಿನ ತಿಂಡಿಗೆ ನಾನು ಜೋಳದ ನುಚ್ಚಿನ ಉಪ್ಪಿಟ್ಟು ಮಾಡತ್ತೀನಿ. ಇಲ್ಲಿ ಕಡಾಯಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ನಾನು ಜೋಳದ ನುಚ್ಚ ಹಾಕ್ಕೊಳಕತ್ತೀನಿ. ರವೆ ಹಾಕ್ಕೊಂಡೀನಿ, ಜೋಳದ್ದು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹುರಿಯಾಕತ್ತೀನಿ. ಒಂದು 3 ನಿಮಿಷ ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಇದನ್ನ ನೋಡಿ, ಇವಾಗೆಲ್ಲ ಹುರಿದವು ತೆಗೆದ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡೀನಿ. ಇವಾಗ ಅದ ಕಡಾಯಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ನಾನು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದ್ಮ್ಯಾಗ ಎಣ್ಣೆಕಾದ್ಮ್ಯಾಗ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ. ಜೀರಿಗೆ ಎಲ್ಲ ಸಿಡಿದ್ಮ್ಯಾಗ ಅದಕ್ಕೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಶೇಂಗಾ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಇವನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡೀನಿ. 2 ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ. ಹಾಗೆ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೀನಿ. ಹಾಕಿಬಿಟ್ಟು ಅದನ್ನು ಫ್ರೈ ಮಾಡತ್ತೀನಿ. ಇವಾಗ ನೋಡಿ, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿ ಇವಾಗ ಒಂದು ದೊಡ್ಡ ಟೊಮಾಟೊ ಕಟ್ ಮಾಡಿ ಹಾಕ್ಕೊಂಡೀನಿ. 1 ಟೊಮಾಟೊ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡಿ ಇವಾಗ ಇದಕ್ಕೆ ನಾನು ಇದನ್ನು ಹಾಕ್ಕೊಳಕತ್ತೀನಿ. ಒಂದು ಕ್ಯಾರೆಟು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ. ಕ್ಯಾರೆಟ್ ಹಾಕ್ಕೊಳಕತ್ತೀನಿ. ಹಾಗೆ ಇದಕ್ಕೆ ಬೀನ್ಸ್ ತೊಗೊಂಡಿನಿ. ನಾನು ಬೀನ್ಸು ಹಾಕ್ಕೊಳಕತ್ತೀನಿ. ತರಕಾರಿಗಳು ಹಾಕ್ಕೊಂಡೀನಿ. ಇನ್ನೂ ಬೇಕಾದ್ರೆ ತರಕಾರಿಗಳು ಬೇರೆದ್ದು ಹಾಕೋಬೋದು. ನಾನು 2 ಥರ ತರಕಾರಿ ಹಾಕಿಬಿಟ್ಟು ಇವಾಗೆಲ್ಲ ಮಿಕ್ಸ್ ಮಾಡತ್ತೀನಿ. ನೋಡಿ, ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳಕತ್ತೀನಿ. ಒಂಚೂರು ಅರಿಶಿಣ ಪುಡಿ ಹಾಕ್ಕೊಂಡೀನಿ. ಅರಿಶಿಣ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕ್ಕೊಳಕತ್ತೀನಿ. ನಾನು ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡೀನಿ. 1 ಕಪ್ ನುಚ್ಚಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡೀನಿ. ಸ್ವಲ್ಪ ಮಿದುವಾಗಿ ಇರಬೇಕಂತೇಳಿ, ಸಾಫ್ಟಾಗಿ ಇಲ್ಲಿಕಂದ್ರೆ ಉದುರಂಗಾರ ಸ್ವಲ್ಪ ಕಡಿಮೆ ನೀರು ಹಾಕ್ಕೋಬೋದು. ನೋಡಿ, ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದನ್ನು ಕುದಿಯಾಕ ಬಿಟ್ಟಿನಿ. ನಾನು ಲಿಡ್ ಕ್ಲೋಸ್ ಮಾಡಿ ಇವಾಗ ನೋಡಿ ಕುದಿಯಾಕತ್ತೈತಿ. ಇದಕ್ಕೆ ನಾನು ಹುರಿದಿಟ್ಕೊಂಡಿದ್ದು ರವೆ, ಜೋಳದ ನುಚ್ಚಿನ ರವೆ ಹಾಕ್ಕೊಳಕತ್ತೀನಿ. ನುಚ್ಚು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಕುದಿಯಾಕ ಬಿಟ್ಟೀನಿ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಕುದಿಯಾಕ ಬಿಟ್ಟೀನಿ. ಇದು ಕುದಿಬೇಕು, ಭಾಳ ಚಲೋ ತಂಗ ಕುದಿಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಕುದಿಯಾಕ. ನೋಡಿ, ಇನ್ನೊಂದ್ಸಲ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಇಟ್ಟೀನಿ. ನೋಡಿ, ಇನ್ನೂ ಸ್ವಲ್ಪ ನೀರು ಐತಿದೆ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಳಕತ್ತೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೀನಿ.
ಹಾಕ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ನೋಡಿ. ಈಗ ಮಿಕ್ಸ್ ಮಾಡಿ ತುಂಬ ರುಚಿಯಾಗಿರುತ್ತೆ, ಸಾಫ್ಟಾಗಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ವಿಡಿಯೋ ಇಷ್ಟ ಆದ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನೋಡಿ ಜೋಳದ ನುಚ್ಚಿನ ಉಪ್ಪಿಟ್ಟು ರೆಡಿ ಆಯಿತು. ಒಂದು ಪ್ಲೇಟಿಗೆ ಹಾಕ್ಕೊಂಡಿನಿ. ಹಾಗೆ ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿ ಇರುತ್ತೆ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.